ಹಾಯ್ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಮೊದಲ ಅಧ್ಯಾಯ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಎಂಬ ಪಾಠದ ಪಠ್ಯಪುಸ್ತಕದ ಪ್ರಶ್ನೋತ್ತರಗಳು ಮತ್ತು LBA ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಿದ್ದೀವಿ. ಈ ಒಂದು ತರಗತಿ ಅತ್ಯಂತ ಪ್ರಮುಖವಾದ ತರಗತಿಯಾಗಿದ್ದು ನಿಮ್ಮ ಎಲ್ಲ ಪರೀಕ್ಷೆಗಳಿಗೆ, ಅದರಲ್ಲೂ ಕೂಡ ಶಿಕ್ಷಕ ಪರೀಕ್ಷೆಗಳಿಗೆ ಈ ಒಂದು ಪಾಠದಿಂದ 1ರಿಂದ 2 ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ತುಂಬ ಇದೆ. GPS ಟೆರ್ ಪರೀಕ್ಷೆಗಂತೂ ತುಂಬ ಒಂದು ಉಪಯುಕ್ತ ವಿಡಿಯೋ ಅಂತ ಹೇಳ್ತಾ ಇದರ ಒಂದು PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಅವಶ್ಯಕತೆ ಇದ್ದವರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋ ಮೂಲಕ PDF ನೋಟ್ಸನ್ನು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಮೊದಲಿಗೆ ಪಠ್ಯಪುಸ್ತಕದ ಅಭ್ಯಾಸಗಳು ಅಥವಾ ಪ್ರಶ್ನೆಗಳು. ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಅಕ್ಷರಗಳಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಅಕ್ಷರಗಳಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಪ್ರಾಗೈತಿಹಾಸಿಕ ಕಾಲ. ಅಕ್ಷರಗಳ ಜ್ಞಾನವೇ ಇಲ್ಲದಂಥ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಸೂಕ್ಷ್ಮ ಶಿಲಾಯುಗವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಸೂಕ್ಷ್ಮ ಶಿಲಾಯುಗವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಮಧ್ಯಶಿಲಾಯುಗ. ಮಧ್ಯಶಿಲಾಯುಗ ಸರಿಯಾದ ಉತ್ತರ. ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಡ್ಯಾಶ್ ನೆಲೆಯಲ್ಲಿ ಕಂಡುಬಂದಿದೆ. ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಮೆಹರ್ಗರ್, ಪಾಕಿಸ್ತಾನದಲ್ಲಿ ಇರುವಂಥ ಒಂದು ಪ್ರದೇಶ ಇದು. ಇದು ಮೊದಲಿಗೆ ಕೃಷಿಯ ಒಂದು ಗುರುತುಗಳು ಸಿಕ್ಕಂತಹ ಸ್ಥಳ. ಇತಿಹಾಸದ ಪಿತಾಮಹ ಎಂದು ಡ್ಯಾಶ್ ರವರನ್ನು ಕರೆಯಲಾಗುತ್ತದೆ. ಇತಿಹಾಸದ ಪಿತಾಮಹ ಎಂದು ಡ್ಯಾಶ್ ರವರನ್ನು ಕರೆಯಲಾಗುತ್ತದೆ. ಇವೆಲ್ಲವೂ ಕೂಡ ಪಠ್ಯಪುಸ್ತಕದಲ್ಲಿರುವಂತಹ ಪ್ರಶ್ನೋತ್ತರಗಳು. ಸರಿಯಾದ ಉತ್ತರ ಇತಿಹಾಸದ ಪಿತಾಮಹ ಹೆರೋಡೋಟಸ್, ಗ್ರೀಕ್ ದೇಶದವರು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇತಿಹಾಸದ 3 ಪ್ರಧಾನ ಕಾಲಗಳು ಯಾವುವು? ಇತಿಹಾಸವನ್ನು 3 ಪ್ರಧಾನ ಕಾಲಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅದು ಯಾವುದು? ಪ್ರಾಗೈತಿಹಾಸಿಕ ಕಾಲ, ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇತಿಹಾಸ ಕಾಲ. ಇತಿಹಾಸ ಕಾಲ. GPS ಟೆರ್ ಪರೀಕ್ಷೆಗಳಿಗಂತೂ ತುಂಬ ಉಪಯುಕ್ತವಾದ ಪ್ರಶ್ನೆಗಳು ಇವೆಲ್ಲ. ಇತಿಹಾಸದ 3 ಪ್ರಧಾನ ಕಾಲಗಳು ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇತಿಹಾಸ ಕಾಲ. ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ. ಹಳೆಯ ಶಿಲಾಯುಗದಲ್ಲಿ ಮಾನವರು ಬಳಸುತ್ತಿದ್ದಂತಹ ಉಪಕರಣಗಳು: ಎರೆಚಕ್ಕೆ, ಚಾಕು, ಕಲ್ಲುಳಿ, ಮೊನೆ. ಇವು ಹಳೆಯ ಶಿಲಾಯುಗದ ಮಾನವರು ಬಳಸುತ್ತಿದ್ದಂತಹ ಉಪಕರಣಗಳು. ಇವೆಲ್ಲ ದೊಡ್ಡ ಶಿಲಾ ಉಪಕರಣಗಳಾಗಿದ್ದು. ಓಕೆನಾ? ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು? ಯಾವ ಯುಗದಲ್ಲಿ ಮಾನವರು ಮೊದಲ ಬಾರಿಗೆ ಕೃಷಿ ಚಟುವಟಿಕೆಯನ್ನು ಶುರು ಮಾಡಿದ್ರು? ನವಶಿಲಾಯುಗದಲ್ಲಿ. ನವಶಿಲಾಯುಗದಲ್ಲಿ ಮಾನವ ಒಂದೆಡೆ ಬೇರೂರಿ ತನ್ನ ಬದುಕನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಆ ಒಂದು ನವಶಿಲಾಯುಗದಿಂದ ಕೃಷಿ ಪ್ರಾರಂಭ ಆಗಿತ್ತು. ಮಾನವರು ಬಳಸಿದ ಮೊದಲ ಲೋಹ ಯಾವುದು? ಮಾನವರು ಬಳಸಿದಂಥ ಮೊದಲ ಲೋಹ ತಾಮ್ರ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು, ತುಂಬ ಸರಳವಾದ ಪ್ರಶ್ನೆಗಳು. ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು? ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು? ಇತಿಹಾಸದ ಪ್ರಮುಖ ಆಧಾರಗಳು ಸಾಹಿತ್ಯ ಆಧಾರಗಳು, ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು. ಇತಿಹಾಸವನ್ನು 2 ಪ್ರಮುಖ ಆಧಾರಗಳಾಗಿ ವಿಂಗಡಣೆ ಮಾಡಿರುವಂಥದ್ದು. ಒಂದು ಸಾಹಿತ್ಯ ಆಧಾರ, ಮತ್ತೊಂದು ಪುರಾತತ್ವ ಆಧಾರ. ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ. ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳು: ಮಡಕೆ ಚೂರುಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು, ಇತರ ಭೌತಿಕವಾಗಿ ದೊರೆತಿರುವಂಥ ಅವಶೇಷಗಳು. ಇವೆಲ್ಲವೂ ಕೂಡ ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳು. ಪ್ರಶ್ನೆ ಬರ್ಬೋದು. GPS ಟೆರ್ಗಂತೂ ನಿಮ್ಮ ಪಠ್ಯ ಪುಸ್ತಕದ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೊಡುವಂಥದ್ದು.
ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ. ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ. ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದಂಥ ಅಂಶಗಳು ಯಾವುವು? ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದಂಥ ಅಂಶಗಳು: ಪಶುಪಾಲಕರಾದಂಥ ಮನುಷ್ಯರಿಗೆ ಮತ್ತು ಅವರ ಪಶುಗಳಿಗೆ ಆಹಾರದ ಅಭಾವ ಉಂಟಾದಾಗ ಅವರು ಏನು ಮಾಡ್ತಾರೆ, ಒಂದೆಡೆ ನೆಲೆ ನಿಂತು ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ನದಿ ತೀರಗಳ ಒಂದು ಫಲವತ್ತಾದ ಮೆಕ್ಕಲು ಮಣ್ಣುಗಳಲ್ಲಿ ಕೆಲವೊಂದು ಧಾನ್ಯಗಳನ್ನು ಬೆಳೀಲಿಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ನವಶಿಲಾಯುಗದಲ್ಲಿ ಕೃಷಿಯ ಒಂದು ಉಗಮ ಆಯಿತು. ಕಬ್ಬಿಣದ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಉಂಟಾದ ಬದಲಾವಣೆಗಳೇನು? ಕಬ್ಬಿಣದ ಒಂದು ಪರಿಚಯದಿಂದಾಗಿ ಕಬ್ಬಿಣ ಯುಗದಲ್ಲಿ ಆದಂತಹ ಬದಲಾವಣೆಗಳು: ಕಬ್ಬಿಣ ಆಯುಧಗಳು ಬಂದ ನಂತರ ಕೃಷಿ ಮತ್ತು ಕರಕುಶಲ ಉತ್ಪಾದನೆಯಲ್ಲಿ ಅತಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿದ್ರು. ಇದರಿಂದಾಗಿ ಹೆಚ್ಚುವರಿ ಉತ್ಪಾದನೆ ಉಂಟಾಗಿ ಆರ್ಥಿಕ ಪ್ರಗತಿ ಉಂಟಾಯಿತು. ಇದು ಕಬ್ಬಿಣದ ಒಂದು ಪರಿಚಯದಿಂದ ಆದಂಥ ಪ್ರಮುಖ ಸಂಗತಿ. ಮುಂದೆ ಪ್ರಭುತ್ವಗಳು, ಗಣರಾಜ್ಯಗಳು ಮತ್ತು ನಂದ ಮೌರ್ಯ ಸಾಮ್ರಾಜ್ಯಗಳ ಉಗಮಕ್ಕೆ ಕಾರಣವಾಗಿರುವಂಥದ್ದು ಯಾವುದು? ಕಬ್ಬಿಣಗಳ ಪರಿಚಯ. ಓಕೆನಾ? ನೋಡಿ, ಇಲ್ಲಿ ತನಕ ನಾವು ಪಠ್ಯಪುಸ್ತಕದ ಪ್ರಶ್ನೆಗಳ ಬಗ್ಗೆ ತಿಳ್ಕೊಂಡು ಮುಂದಿನದು LBA, ಇದೇ ಪಾಠದ LBA ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬಿಟ್ಟ ಸ್ಥಳ ತುಂಬಿರಿ. ಇತಿಹಾಸದ ಪಿತಾಮಹ ಹೆರೋಡಟಸ್. ಯಾರು? ಹೆರೋಡಟಸ್. ಜಗತ್ತಿಗೆ ಇರುವ ಸ್ಮರಣ ಶಕ್ತಿ, ಮನುಷ್ಯನಿಗೆ ಇರುವಂತೆ ನೆನಪು ಅಥವಾ ಸ್ಮರಣ ಶಕ್ತಿ ಇರುವಂತೆ ಜಗತ್ತಿಗೆ ಒಂದು ಸ್ಮರಣ ಶಕ್ತಿ ಇದೆ, ಅದೇ ಇತಿಹಾಸ. ಓಕೆನಾ? ಒಂದು ಶತಮಾನ ಎಂದರೆ ಡ್ಯಾಶ್ ವರ್ಷಗಳು. ಒಂದು ಶತಮಾನ ಅಂದರೆ 100 ವರ್ಷಗಳು. ನಾವು ಈಗಿರುವಂಥ ಶತಮಾನ 21ನೇ ಶತಮಾನ. ಇತಿಹಾಸ ನಿರೂಪಣೆಯಲ್ಲಿರುವಂತಹ ಕಾಲಗಣನೆ ಸಾಮಾನ್ಯ ಶಕ. ಸಾಮಾನ್ಯ ಶಕ ಅಥವಾ ಶಾ ಅಂತ ಕರಿತೀವಿ. ಲಿಖಿತ ಸಾಹಿತ್ಯ ರಚಿಸುವವರು, ಲಿಖಿತ ಸಾಹಿತ್ಯವನ್ನು ರಚಿಸುವವರು ಯಾರಾಗಿರ್ತಾರೆ? ಅಕ್ಷರಸ್ಥರಾಗಿರ್ತಾರೆ. ಓಕೆನಾ? ಮೌಖಿಕ ಸಾಹಿತ್ಯವನ್ನು ರಚಿಸುವವರು ಅನಕ್ಷರಸ್ಥರಾಗಿರ್ತಾರೆ. ಹರಪ್ಪ ನಾಗರಿಕತೆಯ ಕಾಲ ಡ್ಯಾಶ್ ಕಾಲಕ್ಕೆ ಸೇರಿದ್ದು. ಹರಪ್ಪ ನಾಗರಿಕತೆಯ ಕಾಲ ಇತಿಹಾಸದ ಪೂರ್ವಭಾವಿ ಇತಿಹಾಸ ಅಥವಾ ಪೂರ್ವಭಾವಿ ಇತಿಹಾಸದ ಕಾಲ ಅಂತ ಅನ್ಬೋದು. ಓಕೆನಾ? ಈ ಕಾಲದ ಬರವಣಿಗೆಗಳನ್ನು ನಮಗೆ ಓದಲಿಕ್ಕೆ ಸಾಧ್ಯ ಆಗಿಲ್ಲ, ಅದನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ. ಪ್ರಾಗೈತಿಹಾಸಿಕ ಕಾಲದಲ್ಲಿ ಬರವಣಿಗೆಗಳ ಬಳಕೆನೇ ಇರಲಿಲ್ಲ. ಓಕೆನಾ? ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ವಿಕಾಸವಾದಂತಹ ಜೀವಿಗಳು ಏಕಕೋಶ ಜೀವಿಗಳು. ಅಮೀಬಾದಂತಹ ಏಕಕೋಶ ಜೀವಿಗಳು ಮೊದಲು ಈ ಪ್ರಪಂಚದಲ್ಲಿ ಹುಟ್ಕೊಂಡಂಥದ್ದು. ಓಕೆನಾ? ಆಧುನಿಕ ಮಾನವರು ಮೊದಲು ಕಾಣಿಸಿದ್ದ ಸ್ಥಳ, ಆಧುನಿಕ ಮಾನವರು ಕಾಣಿಸಿಕೊಂಡಂಥ ಸ್ಥಳ ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾ ಒಂದು ಪ್ರದೇಶದಲ್ಲಿ ಆಧುನಿಕ ಮಾನವರು ಮೊದಲು ಕಾಣಿಸ್ಕೊಂಡ್ರು. ಶಿಲಾಯುಗಗಳು ಇತಿಹಾಸಕ್ಕೆ ಡ್ಯಾಶ್, ಶಿಲಾಯುಗಗಳು ಇತಿಹಾಸದ ಡ್ಯಾಶ್ ಕಾಲಘಟ್ಟಕ್ಕೆ ಸೇರಿದ್ದು. ಶಿಲಾಯುಗಗಳು ಇತಿಹಾಸದ ಪ್ರಾಗೈತಿಹಾಸಿಕ ಕಾಲಕ್ಕೆ ಸೇರಿದ್ದು. ಅಂದರೆ ಇಲ್ಲಿ ಬರವಣಿಗೆ ಇರಲಿಲ್ಲ. ಓಕೆನಾ? ಬರವಣಿಗೆ ಇರಲಿಲ್ಲ. ಶಿಲಾಯುಗ ಅಂತಂದರೆ ಯಾವುದು? ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ಇವೆಲ್ಲವೂ ಕೂಡ ಪ್ರಾಗೈತಿಹಾಸಿಕ ಕಾಲಕ್ಕೆ ಸೇರಿದಂಥವುಗಳು. ಸಾಮಾನ್ಯ ಶಕ ಡ್ಯಾಶ್ ರಿಂದ ಪ್ರಾರಂಭವಾಯಿತು. ಸಾಮಾನ್ಯ ಶಕ ಯಾವಾಗಲಿಂದ ಪ್ರಾರಂಭ ಆಯಿತು ಅಂತಂದರೆ ಯೇಸು ಕ್ರಿಸ್ತರು ಬದುಕಿದಂತಹ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುವಂಥದ್ದು. ಇಷ್ಟು ಬಿಟ್ಟ ಸ್ಥಳದ ಪ್ರಶ್ನೆಗಳು ಹೋಗ್ತವೆ. ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ಇತಿಹಾಸ ಎಂದರೇನು? ಈ ಹಿಂದೆ ನಡೆದು ಹೋದಂತಹ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದನ್ನು ನಾವು ಇತಿಹಾಸ ಅಂತ ಕರಿತೀವಿ, ಅಥವಾ ಗತಿಸಿ ಹೋದ ಘಟನೆಗಳನ್ನು ತಿಳಿದುಕೊಳ್ಳುವುದು ಇತಿಹಾಸ ಅಂತಲೂ ಕೂಡ ಕರಿಬೋದು. ಇತಿಹಾಸ ಯಾವುದರ ಬಗ್ಗೆ ಮಾಹಿತಿ ನೀಡುತ್ತದೆ? ಇತಿಹಾಸವು ಪಾಮನುಷ್ಯರು ನಡೆದು ಬಂದಂತಹ ದಾರಿ, ಅವರ ಸಫಲತೆಗಳು ಮತ್ತು ವಿಫಲತೆಗಳ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು. ಸ್ನೇಹಿತರೆ, ನಾವು ಮೊದಲು ಈ ಪಾಠವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಮೊದಲು ನೀವು ಆ ವಿಡಿಯೋವನ್ನು ನೋಡಿ ತದನಂತರ ಈ ಪ್ರಶ್ನೆಗಳನ್ನು ಬಿಡಿಸೋದ್ರಿಂದ ನಿಮ್ಮ ಒಂದು ತಯಾರಿಗೆ ಅತ್ಯಂತ ಉಪಯುಕ್ತ ಆಗ್ತದೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಇತಿಹಾಸವನ್ನು ಹೇಗೆ ರಚಿಸಬೇಕೆಂದು ಮೊದಲು ತೋರಿಸಿಕೊಟ್ಟವರಾರು? ಇತಿಹಾಸವನ್ನು ರಚಿಸಬೇಕೆಂದು ಹೇಗೆ ರಚನೆ ಮಾಡಬೇಕು ಅಂತ ಮೊದಲು ತೋರಿಸಿಕೊಟ್ಟವರು ಗ್ರೀಕ್ ದೇಶದ ಹೆರೋಡಟಸ್, ಇತಿಹಾಸದ ಪಿತಾಮಹ. ಇವರೇ ಮೊದಲಿಗೆ ಇತಿಹಾಸವನ್ನು ರಚನೆ ಮಾಡೋದನ್ನು ತೋರಿಸಿಕೊಟ್ಟಂಥವರು.
ಆಧಾರಗಳು ಎಂದರೇನು? ಆಧಾರಗಳು ಎಂದರೇನು? ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ನಿಖರವಾಗಿ ಹೇಳಲು ಬಳಸಿಕೊಳ್ಳುವಂತಹ ಸಾಕ್ಷ್ಯಾಧಾರಗಳೇ ಆಧಾರಗಳು. ಇತಿಹಾಸವನ್ನು ರಚನೆ ಮಾಡಬೇಕಾದ್ರೆ ಒಂದು ನಿರ್ದಿಷ್ಟವಾದ ನಿಖರವಾದ ಮಾಹಿತಿಗಳನ್ನು ಬಳಕೆ ಮಾಡಿಕೊಳ್ಬೇಕು. ಅವುಗಳನ್ನು ನಾವು ಆಧಾರಗಳು ಅಂತ ಕರಿತೀವಿ. ಜನಪದ ಗೀತೆ, ಕತೆ, ಲಾವಣಿಗಳನ್ನು ಒಳಗೊಂಡಿರುವಂಥ ಸಾಹಿತ್ಯ ಯಾವುದು? ಜನಪದ ಗೀತೆ, ಕತೆ, ಲಾವಣಿಗಳನ್ನು ಒಳಗೊಂಡಿರುವಂಥ ಸಾಹಿತ್ಯ ಮೌಖಿಕ ಸಾಹಿತ್ಯಗಳು. ಇವೆಲ್ಲವೂ ಕೂಡ ಮೌಖಿಕವಾಗಿ ಬಾಯಿಂದ ಬಾಯಿಗೆ ಬಂದಿರುವಂತಹ ಸಾಹಿತ್ಯಗಳು. ಉತ್ಖನನ ಎಂದರೇನು? ಉತ್ಖನನ ಎಂದರೇನು? ಮಾನವರ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ಬಳಸುವಂಥ ಒಂದು ವೈಜ್ಞಾನಿಕ ಭೂ ಅಗೆತ. ಕರಣೆ, ಬ್ರಷ್ ಇಂತಹ ಉಪಕರಣಗಳನ್ನು ಬಳಸಿಕೊಂಡು ಭೂಗರ್ಭದಲ್ಲಿ ಅಡಗಿರುವಂತಹ ಮಾನವನ ಪ್ರಾಚೀನ ಅವಶೇಷಗಳಾಗಿರ್ಬೋದು ಅಥವಾ ಪಳೆಯುಳಿಕೆಗಳನ್ನು ತೆಗೆಯುವಂಥ ಒಂದು ವೈಜ್ಞಾನಿಕವಾದ ಒಂದು ಸಂಶೋಧನೆಯನ್ನು ನಾವು ಉತ್ಖನನ ಅಂತ ಕರಿತೀವಿ. ಮಾನವರ ವಿಕಾಸ ಎಷ್ಟು ವರ್ಷಗಳ ಹಿಂದೆ ಆಯಿತು? ಮಾನವರ ವಿಕಾಸ ಎಷ್ಟು ವರ್ಷಗಳ ಹಿಂದೆ ಆಯಿತು? ಸುಮಾರು 18 ಲಕ್ಷ ವರ್ಷಗಳ ಹಿಂದೆ. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸ ಆಯಿತು. ಅಕ್ಷರದ ಪರಿಚಯವೇ ಇಲ್ಲದ ಇತಿಹಾಸದ ಕಾಲಘಟ್ಟ ಯಾವುದು? ಅಕ್ಷರದ ಪರಿಚಯವೇ ಇಲ್ಲದಂತಹ ಇತಿಹಾಸದ ಕಾಲಘಟ್ಟ ಪ್ರಾಗೈತಿಹಾಸಿಕ ಕಾಲ, ಶಿಲಾಯುಗ. ಓಕೆನಾ? ಪುರಾತತ್ವ ಆಧಾರಗಳು ಎಂದರೇನು? ಪುರಾತತ್ವ ಆಧಾರಗಳು ಎಂದರೇನು? ಇಂದಿನ ಮಾನವರು ನಿರ್ಮಿಸಿದಂಥ ಮತ್ತು ಬಳಸಿದಂತಹ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಹಿಂದಿನ ಕಾಲದಲ್ಲಿ ಬಳಸಿದಂತಹ ಕೆಲವೊಂದು ವಸ್ತುಗಳನ್ನು ನಾವು ಆಧಾರಗಳಾಗಿ ಬಳಸ್ಕೊಳ್ತೀವಿ. ಅದನ್ನು ನಾವು ಪುರಾತತ್ವ ಆಧಾರಗಳು ಅಂತ ಕರಿತೀವಿ. ಲೋಹಗಳ ಬಳಕೆ ಪ್ರಾರಂಭವಾದ ಕಾಲ ಯಾವುದು? ಲೋಹಗಳ ಬಳಕೆ ಪ್ರಾರಂಭವಾದಂತಹ ಕಾಲ ನವಶಿಲಾಯುಗ ಮುಗಿದ ನಂತರ ಲೋಹಗಳ ಒಂದು ಯುಗ ಪ್ರಾರಂಭ ಆಗ್ತದೆ. ಅಲ್ಲಿ ತಾಮ್ರ, ಕಂಚು, ಕಬ್ಬಿಣದಂತಹ ಲೋಹಗಳನ್ನು ಬಳಸಿಕೊಂಡು ಒಂದು ನಾಗರಿಕತೆ ಬೆಳೆದಿರುವಂಥದ್ದು. ಸೊ ಈ ಪ್ರಶ್ನೆಗೆ ನವಶಿಲಾಯುಗದ ನಂತರ ಲೋಹಗಳ ಕಾಲ ಪ್ರಾರಂಭ ಆಯಿತು. ಮುಂದಿನದು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀವಿ. ಪುರಾತತ್ವ ಆಧಾರಗಳು ಅಂತಂದರೆ ಶಾಸನಗಳು. 21ನೇ ಶತಮಾನ ಅಂತಂದರೆ ಸಾಮಾನ್ಯ ಶಕ 2001ರಿಂದ ಪ್ರಾರಂಭವಾಗಿ 2100ರವರೆಗಿನ ಕಾಲಘಟ್ಟವನ್ನು 21ನೇ ಶತಮಾನ ಅಂತ ಕರಿತೀವಿ. ಕಾಲಕ್ರಮಗಳು ಅಂತಂದರೆ ಇಸ್ವಿಗಳು. ಬೆಂಕಿಯ ಪರಿಚಯ ಆದಂಥದ್ದು ಹಳೆಯ ಶಿಲಾಯುಗದಲ್ಲಿ. ಆಯುಧ ಉತ್ಪಾದನೆ ನೆಲೆ ಇರುವಂಥದ್ದು ನಮ್ಮ ಕರ್ನಾಟಕದ ಬಳ್ಳಾರಿ ಸಮೀಪದ ಸಂಗನಕಲ್ಲು. ಇಷ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. 4ನೇ ಪದ ಬರೆಯಿರಿ. ಮಧ್ಯಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾ ಇದ್ರು. ಹಳೆಯ ಶಿಲಾಯುಗವನ್ನು ಅಲೆಮಾರಿಗಳ ಕಾಲ ಅಂತ ಕರೆಯುವಂಥದ್ದು. ಓಕೆನಾ? ಮಧ್ಯಶಿಲಾಯುಗದಲ್ಲಿ ಸೂಕ್ಷ್ಮ ಉಪಕರಣಗಳನ್ನು ಬಳಸೋದ್ರಿಂದ ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರೆ. ಹಳೆಯ ಶಿಲಾಯುಗದಲ್ಲಿ ಮಾನವರು ಅಲೆಮಾರಿ ಬದುಕನ್ನು ಮಾಡ್ತಾ ಇದ್ರು. ಸೊ ಹಾಗಾಗಿ ಅದನ್ನು ಅಲೆಮಾರಿಗಳ ಕಾಲ ಅಂತ ಕರೀತಾರೆ. ಹಳೆಯ ಶಿಲಾಯುಗ ಅಲೆಮಾರಿಗಳು, ಮಧ್ಯಶಿಲಾಯುಗ ಪಶುಪಾಲಕರು. ಅಂದರೆ ಮಧ್ಯಶಿಲಾಯುಗದಲ್ಲಿ ಪಶುಗಳನ್ನು ಸಾಕಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ಅನ್ನೋದು ಕಾಲದ ಬಗ್ಗೆ ತಿಳಿಸುವಂಥದ್ದು, ಎಲ್ಲಿ ಎಂಬುದು ಸ್ಥಳದ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು. ಜನಪದ ಗೀತೆ ಸಾಹಿತ್ಯದ ಆಧಾರಗಳು. ಸ್ಮಾರಕಗಳು ಪುರಾತತ್ವ ಆಧಾರಗಳು. ಅತ್ಯಂತ ಗಡುಸಾದ ಲೋಹ ಕಬ್ಬಿಣ. ಗಡುಸಾದ ಮಿಶ್ರಲೋಹ ಕಂಚು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. GPS ಟೆಟ್ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತ ಪ್ರಶ್ನೆಗಳಿವೆಲ್ಲ ಕೂಡ. ಡೈರೆಕ್ಟ್ ಪ್ರಶ್ನೆಗಳು ಬರ್ತವೆ. ಇದರ ನೋಟ್ಸನ್ನು ನಾವು PDF ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಪಡ್ಕೊಂಡು ನಿಮ್ಮ ತಯಾರಿಯನ್ನು ಮಾಡ್ಬೋದು. ಇತಿಹಾಸದ 3 ಪ್ರಧಾನ ಕಾಲಗಳು ಯಾವುವು? ಇತಿಹಾಸವನ್ನು 3 ಪ್ರಧಾನ ಕಾಲಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಅದು ಯಾವುದು ಅಂತ. ಇತಿಹಾಸವನ್ನು ಅಕ್ಷರ ಜ್ಞಾನದ ಆಧಾರದ ಮೇಲೆ 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಲಾಗಿದೆ. ಅವುಗಳು ಯಾವುದು? ಪ್ರಾಗೈತಿಹಾಸಿಕ ಕಾಲ ಅಂದರೆ ಶಿಲಾಯುಗಗಳ ಕಾಲ. ಪೂರ್ವಭಾವಿ ಇತಿಹಾಸ ಕಾಲ ಅಂದರೆ ಹರಪ್ಪ ಸಂಸ್ಕೃತಿಯ ಒಂದು ಕಾಲಾವಧಿ. ಇತಿಹಾಸ ಕಾಲ ಒಂದು ವೈದಿಕ ಕಾಲದಿಂದ ಇತ್ತೀಚಿನ ಕಾಲವನ್ನು ನಾವು ಇತಿಹಾಸ ಕಾಲ ಅಂತ ಕರೆಯುವಂಥದ್ದು. ಓಕೆನಾ? 3 ಪ್ರಧಾನ ಕಾಲಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಒಂದು ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇತಿಹಾಸ ಕಾಲ.
ಇದು ನಿಮ್ಗೆ ನೆನಪಿರಬೇಕು. ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ. ನಾವು ಅವಾಗಲೇ ನೋಡಿದ್ವಿ, ಇನ್ನೊಂದ್ಸಲ ನೋಡೋಣ. ಹೆರೆಚಕ್ಕೆ, ಚಾಕು, ಕಲ್ಲುಳಿ, ಮೊನೆ, ಇವೇ ಹಳೆಯ ಶಿಲಾಯುಗದ ಮಾನವರು ಬಳಸುತ್ತಿದ್ದಂತಹ ಉಪಕರಣಗಳು ಅಥವಾ ಆಯುಧಗಳು. ಇವುಗಳನ್ನು ಬೆಣಚು ಕಲ್ಲುಗಳಿಂದ ತಯಾರು ಮಾಡ್ಕೊಳ್ತಿದ್ರು. ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು? ಇತಿಹಾಸದ ಪ್ರಮುಖ ಆಧಾರಗಳ ಇತಿಹಾಸದ ಜೀವಾಳ. ಯಾವುದು ಪ್ರಮುಖ ಆಧಾರಗಳು? ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು. ಆಧಾರಗಳನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು. ನಮಗೆ ಇತಿಹಾಸ ಏಕೆ ಬೇಕು? ಇತಿಹಾಸ ಏಕೆ ಬೇಕು? ಅದನ್ನು ಅಧ್ಯಯನ ಏನಕ್ಕೋಸ್ಕರ ಮಾಡಬೇಕು? ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಂತೆ ಇತಿಹಾಸವು ಸಮಾಜಕ್ಕೆ ಸ್ಮರಣ ಶಕ್ತಿಯಾಗಿದೆ. ಇದು ನಮ್ಮ ಪೂರ್ವಿಕರ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳನ್ನು ತಿಳಿಸಿಕೊಡುವ ಮೂಲಕ ನಾವು ಮುಂದಿನ ಹೆಜ್ಜೆಗಳನ್ನು ಇಡುವಾಗ ನಮಗೆ ಒಂದು ದಾರಿದೀಪವಾಗಿ ಮತ್ತು ಸ್ಫೂರ್ತಿಯಾಗಿ ಕೆಲಸ ಮಾಡುವಂಥದ್ದು ಇತಿಹಾಸ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇತಿಹಾಸವನ್ನು ನಾವು ತಿಳ್ಕೋಬೇಕಾಗ್ತದೆ. 5ನೇ ಪ್ರಶ್ನೆ, ಪ್ರಾಗೈತಿಹಾಸಿಕ ಕಾಲದ 3 ಹಂತಗಳಾವುವು? ಪ್ರಾಗೈತಿಹಾಸಿಕ ಕಾಲವನ್ನು 3 ಕಾಲಗಳಾಗಿ ಮತ್ತೆ ವರ್ಗೀಕರಣ ಮಾಡ್ತೀವಿ. ಅದು ಯಾವುದ್ಯಾವುದು ಅಂತಂದರೆ, ಹಳೆಯ ಶಿಲಾಯುಗ ಮೊದಲನೇದು, 2ನೇದು ಮಧ್ಯ ಶಿಲಾಯುಗ, ಮತ್ತು ನವಶಿಲಾಯುಗ. ಈ 3 ಒಂದು ಹಂತಗಳಾಗಿ ಪ್ರಾಗೈತಿಹಾಸಿಕ ಕಾಲವನ್ನು ವಿಂಗಡಣೆ ಮಾಡಿರುವಂಥದ್ದು. ಕೊನೆಯದಾಗಿ 7 ರಿಂದ 8 ವಾಕ್ಯಗಳಲ್ಲಿ ಉತ್ತರಿಸಿ. ಜೀವಿಗಳ ವಿಕಾಸವನ್ನು ಕುರಿತು ಬರೆಯಿರಿ. ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು ಕಾಣಿಸಿಕೊಂಡವು. ನಂತರ ಮೃದ್ವಂಗಿಗಳು, ಮೀನು, ಸಸ್ಯ, ಕೀಟ, ಉಭಯವಾಸಿಗಳು ವಿಕಾಸವಾಗ್ತವೆ. ಅದಾದ ನಂತರ ರೆಕ್ಕೆಯುಳ್ಳ ಕೀಟಗಳು, ಸರೀಸೃಪಗಳು, ಪಕ್ಷಿಗಳು, ಸಸ್ತನಿಗಳು ಮತ್ತು ಹೂ ಬಿಡುವ ಸಸ್ಯಗಳು ಉಗಮ ಆಗ್ತವೆ. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ವಾನರರಿಂದ ದ್ವಿಪದಿಗಳಾಗಿ ಬದಲಾಗುವ ಮೂಲಕ ಮಾನವರ ವಿಕಾಸ ಆಗುವಂಥದ್ದು. ವಾನರರಿಂದ ದ್ವಿಪದಿಗಳಾಗಿ. ಆಧುನಿಕ ಮಾನವನ ದೈಹಿಕ ರಚನೆಯನ್ನು ಹೊಂದಿದಂತಹ ಮಾನವರು ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬಂದಿರುವಂಥದ್ದು. ಸೊ ನಂತರ ಅವ್ರು ಏನು ಮಾಡ್ತಾರೆ, ದಕ್ಷಿಣ ಆಫ್ರಿಕಾದಿಂದ ವಿವಿಧ ಪ್ರದೇಶಗಳಿಗೆ ವಲಸೆ ಹೋದರು ಎಂಬುದು ಇತಿಹಾಸ ಹೇಳುವಂಥದ್ದು. ಮಧ್ಯಶಿಲಾಯುಗದ ಮಾನವರ ಜೀವನವನ್ನು ವಿವರಿಸಿ. ಮಧ್ಯಶಿಲಾಯುಗದ ಮಾನವರ ಜೀವನ. ಮಧ್ಯಶಿಲಾಯುಗವು ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಕಂಡುಬರುವಂತಹ ಒಂದು ಕಾಲಾವಧಿಯಾಗಿದೆ. ಈ ಕಾಲದ ಮಾನವರು ದೊಡ್ಡ ಆಯುಧಗಳ ಬದಲಿಗೆ ಕೌಶಲ್ಯಭರಿತವಾದಂತಹ ಕಿರು ಆಯುಧಗಳನ್ನು ಅಥವಾ ಕಿರು ಶಿಲಾಯುಧಗಳನ್ನು ಬಳಸಲು ಪ್ರಾರಂಭ ಮಾಡ್ತಾರೆ. ಆದ್ದರಿಂದ ಈ ಯುಗವನ್ನು ನಾವು ಸೂಕ್ಷ್ಮ ಶಿಲಾಯುಗ ಅಂತಲೂ ಕೂಡ ಕರೆಯುವಂಥದ್ದು. ಇವರು ಈ ಆಯುಧಗಳನ್ನು ಬಾಣ ಅಥವಾ ಬರ್ಜಿಯ ತುದಿಗೆ ಸಿಕ್ಕಿಸಿಕೊಂಡು ಬೇಟೆಯನ್ನು ಆಡ್ತಾ ಇದ್ರು. ಆಹಾರಕ್ಕಾಗಿ ಕಾಡು ಧಾನ್ಯಗಳನ್ನು ಸಂಗ್ರಹಿಸುತ್ತಿದ್ದಂಥ ಇವರು ಆಹಾರದ ಅಭಾವ ಉಂಟಾದಾಗ ಪ್ರಾಣಿಗಳನ್ನು ಸಾಕಿ ಅವುಗಳನ್ನು ತುರ್ತು ಕಾಲದ ಆಹಾರವಾಗಿ ಬಳಸುತ್ತಿದ್ದರು. ಇದು ನಿಧಾನವಾಗಿ ಪಶುಪಾಲನೆಗೆ ದಾರಿ ಮಾಡಿಕೊಟ್ಟಿತು. ಇವರು ಅಲೆಮಾರಿಗಳಾಗಿದ್ದರೂ ಕೂಡ ಬಿಡುವಿನ ವೇಳೆಗಳಲ್ಲಿ ಕಲ್ಲಾಸರೆಗಳಲ್ಲಿ ಚಿತ್ರಗಳನ್ನು ಬಿಡಿಸುತ್ತಿದ್ದರು. ಈ ಕಾಲದ ಮಾನವರಿಗೆ ಬೆಂಕಿಯ ಪರಿಚಯ ಚೆನ್ನಾಗಿ ಇತ್ತು. ಹಳೆಯ ಶಿಲಾಯುಗದಲ್ಲಿ ಬೆಂಕಿಯ ಪರಿಚಯ ಆಗುವಂಥದ್ದು, ಅದರ ಬಳಕೆ ಇನ್ನಷ್ಟು ಮುಂದುವರಿಯುವಂಥದ್ದು ಮಧ್ಯಶಿಲಾಯುಗದಲ್ಲಿ. ಇವರು ಹೊದಿಕೆಗಾಗಿ ಪ್ರಾಣಿಗಳ ಚರ್ಮವನ್ನು ಬಳಕೆ ಮಾಡ್ಕೋತಿದ್ರು. ಓಕೆನಾ ಸ್ನೇಹಿತರೆ, ಇಷ್ಟು ಪ್ರಶ್ನೆಗಳು ಕೂಡ LBA ಪ್ರಶ್ನೆಗಳಾಗಿರುವಂಥದ್ದು. ಇದು ನಿಮ್ಮ ಮುಂಬರುವಂಥ ಪರೀಕ್ಷೆಗಳಿಗೆ ತುಂಬ ಉಪಯೋಗಕ್ಕೆ ಬರುತ್ತದೆ. ದಯವಿಟ್ಟು PDF ಅನ್ನು ಪಡ್ಕೊಂಡು ಪ್ರಾಕ್ಟೀಸನ್ನು ಶುರು ಮಾಡಿ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಒಂದು ಹೋಪನ್ನು ಕಳ್ಕೊಬೇಡಿ. ಖಂಡಿತ ನೋಟಿಫಿಕೇಶನ್ ಆಗೇ ಆಗ್ತದೆ. ನೀವೆಲ್ಲರೂ ಕೂಡ ನಿಮ್ಮ ಕನಸಿನಂತೆ ಭಾವಿ ಶಿಕ್ಷಕರು ಆಗೇ ಆಗ್ತೀರಾ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.